ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಇವತ್ತು ಹುಣಸೂರಿನ ಹೃದಯ ಭಾಗದಲ್ಲಿರುವಂತಹ ಪ್ರಾಚೀನ ಕಾಲದ ಅಂದರೆ ಬಹಳ ವರ್ಷಗಳ ಹಿಂದೆ ಪ್ರಾರಂಭವಾದಂತಹ HPBS ಶಾಲೆಯಲ್ಲಿ ನಡೆದಂತಹ ಒಂದು ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಸಹ ಅದೇ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿದವನು. ಜೂನ್ 1ರಂದು ಏನು ಹುಣಸೂರು ತಾಲೂಕಲ್ಲ ಕರ್ನಾಟಕದಲ್ಲಿ ಏನು ಶಾಲೆಗಳು ಪ್ರಾರಂಭ ಆಯಿತೋ ಅದರ ಪ್ರಾರಂಭೋತ್ಸವದ ಒಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಸುರೇಶ್ ಅವರು, ಡಾಕ್ಟರ್ ಮಾಧುಪ್ರಸಾದ್ರವರು ಮಾಡಿದರು. ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಎಲ್ಲ ಪೋಷಕರು ಸಹ ಅಲ್ಲಿ ಸೇರಿದರು. ಅದು ಹುಣಸೂರಿನ ಸಂವಿಧಾನ ಸರ್ಕಲ್ನಿಂದ ಶಾಲೆಯವರೆಗೆ ಜಾಥಾ ಹೊರಟಿತ್ತು. ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಘೋಷಣೆಗಳನ್ನು ಕೂಗ್ತಾ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಅಂತ ಹೇಳ್ತಾ, ಬನ್ನಿ ನಾವೀಗ ಶಾಲೆಗೆ ಹೋಗೋಣ. ಏನು ಜಾಥಾ ನಡೀತು, ಏನು ಮಕ್ಕಳು ಅಲ್ಲಿ ಪ್ರಾರಂಭ ಮಾಡಿದರು ಅದನ್ನು ನೋಡೋಣ. ಏನು ಹುಣಸೂರಿನ ಶಿಕ್ಷಣಾಧಿಕಾರಿಗಳು ಮಾತಾಡಿದರು, ಹಾಗೂ ಶಾಲೆಯ ಮುಖ್ಯಸ್ಥರಾದಂಥ ಶ್ರೀಯುತ ಸುರೇಶ್ ಅವರು, ಶ್ರೀಯುತ ಡಾಕ್ಟರ್ ಮಾಧುಪ್ರಸಾದ್ರವರು ಏನು ಮಾತಾಡಿದ್ದಾರೆ ಅಂತ ಕೇಳೋಣ ಅಂತ ಹೇಳ್ತಾ, ಸ್ನೇಹಿತರೆ, ಇಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಎಲ್ಲ ಶಿಕ್ಷಕ ವೃಂದವನ್ನು ನಾನು ಚಿತ್ರೀಕರಿಸಿದ್ದೇನೆ, ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ. ನಾವೀಗ ಹೋಗೋಣ ಹುಣಸೂರಿನ HPBS ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ. ಸಾಲಿನ ವರ್ಷದಲ್ಲಿ ಹುಣಸೂರು ತಾಲೂಕಿನ ಎಲ್ಲ ಶಾಲೆಗಳು ಇಂದಿನಿಂದ ಪ್ರಾರಂಭವಾಗ್ತಾ ಇವೆ. ಎಲ್ಲ ಮಕ್ಕಳಿಗೆ ತಾಲೂಕಿನ ಗೋದಾಮಿನಿಂದ ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡಲಾಗಿದೆ. ಸಮವಸ್ತ್ರ ಈ ದಿನ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆಯೂ ಸಹ ಮಾಡಲಾಗಿದೆ. ಕಾಮ್ಸ್ ಹಾಜರಾತಿಯಿಂದ ಎಲ್ಲ ಶಿಕ್ಷಕರು ಶಾಲೆಯಲ್ಲಿ ಹಾಜರಿದ್ದು SJMC ಪೋಷಕರ ಸಹಕಾರದಿಂದ ಮೆಗಾ ಪೇಟಿಎಂ ಪೋಷಕರ ಸಮ್ಮೇಳನದ ಮುಖಾಂತರ ಶಾಲೆಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ತಾಲೂಕಿನ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ನಾನು ಕ್ಷೇತ್ರ ಮನವಿ ಮಾಡ್ತಾ ಇದ್ದೀನಿ. LKG UKG ಎಲ್ಲ ಪ್ರಾರಂಭ ಹೇಗಿದೆ? ತುಂಬ ಚೆನ್ನಾಗಿದೆ. ಈಗ ನಮ್ಮ ತಾಲೂಕಿಗೆ ಮತ್ತೆ 5 ಶಾಲೆಗಳಲ್ಲಿ, ಈಗಾಗಲೇ 10 ಶಾಲೆಗಳಲ್ಲಿ LKG UKGನ ಪ್ರಾರಂಭ ಮಾಡಲಾಗಿದೆ. ಈ ವರ್ಷವೂ ಸಹ 5 ಶಾಲೆಗಳಿಗೆ ಪ್ರಸ್ತಾವನೆ ಕಳಿಸಲಾಗಿದೆ. ಮತ್ತು ಈ ಸಂಬಂಧಪಟ್ಟಂತೆ ದ್ವಿಭಾಷಾ ಬೋಧನಾ ಪದ್ಧತಿ ಬೈಲಾಂಗಲ್ ಅಂತಕ್ಕಂಥ ಬೈಲಾಂಗಲ್ ಸಿಸ್ಟಮ್ಸ್ ಸಹ ಜಾರಿ ಮಾಡೋದ್ರ ಮುಖಾಂತರ ಸುಮಾರು 31 ಶಾಲೆಗಳಲ್ಲಿ ದ್ವಿಭಾಷಾ ಪದ್ಧತಿಯನ್ನು ನಾವು ಈಗ ಜಾರಿ ಮಾಡಲಾಗಿದೆ. ಸೊ ಹಾಗಾಗಿ ಅತಿಥಿ ಶಿಕ್ಷಕರನ್ನು ಸಹ ಎಲ್ಲ ಶಾಲೆಗಳಿಗೆ ನೀಡಲಾಗ್ತಾ ಇದೆ ಇವತ್ತಿಂದ. ಸೊ ಎಲ್ಲೂ ಸಹ ಶಿಕ್ಷಕರ ಕೊರತೆ ಇಲ್ಲ. ಈ ರೀತಿ ನಮ್ಮ ಶೈಕ್ಷಣಿಕ ವರ್ಷ ಶುಭಾರಂಭವನ್ನು ಕಾಣ್ತಾ ಇದೆ. ಮೊನ್ನೆ ನಡೆದಂಥ SSLC 2ರ ಪರೀಕ್ಷೆಯಲ್ಲಿ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇಡೀ ಈ ವರ್ಷದ ಶೈಕ್ಷಣಿಕ SSLCನಲ್ಲಿ 98.1% ಫಲಿತಾಂಶವನ್ನು ಪಡೆದು 6ನೇ ಸ್ಥಾನವನ್ನು ಪಡೆಯುವ ಮುಖಾಂತರ ಹೆಮ್ಮೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ.
ವಿದ್ಯೆಯ ದಾರಿ ಎಳೆದ ಶಿಕ್ಷಕರ ನೆನೆದು ಜೊತೆಯಾದ ಸಹಪಾಠಿಗಳ ವಂದಿಸಿ ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು ಕದ ವಿದ್ಯಾಲಯಕ್ಕೆ ಚಿರಋಣಿ ಎಂದೆಂದು. ವಿದ್ಯೆಯ ದಾರಿ ಎಳೆದ ಶಿಕ್ಷಕರ ನೆನೆದು ಜೊತೆಯಾದ ಸಹಪಾಠಿಗಳ ವಂದಿಸಿ ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು ಕಲಿತ ವಿದ್ಯಾಲಯಕ್ಕೆ ಚಿರಋಣಿ ಎಂದೆಂದು ಎಂಬ ಸಂಗ್ರಹ ಕವಿತೆಯೊಂದಿಗೆ ಈ ದಿನದ ವೇದಿಕೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ. ಅಲ್ಲ ನೀವೇನು ತೆಗೆದುಕೊಂಡ್ರೆ ತೋರಿಸ್ಬಿಡಿ ಅಂತ. ಎಲ್ಲರಿಗೂ ನಮಸ್ಕಾರ. SPBS ಶಾಲೆಯ ಪೋಷಕರ ಸಮಿತಿಯ ಮಾಜಿ ಅಧ್ಯಕ್ಷ ಹಾಗೂ SDMCಯ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ರಫೀಕ್ರವರು ನಮ್ಮ ಶಾಲೆಯಲ್ಲಿ 2022-23ರಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿ ಈಗ ಉನ್ನತ ಮಟ್ಟಕ್ಕೆ ಶಾಲೆ ಅಲ್ಲಿ ನಡೀತಿದೆ. ಪ್ರತಿಯೊಬ್ಬರು ಏನು ಈಗ ಇನ್ನು ಸಣ್ಣ ಪುಟ್ಟ ಸಮುದಾಯರು ಕೂಡ ಏನು ಆಂಗ್ಲ ಮಾಧ್ಯಮ ಬೇಕು ಖಾಸಗಿ ಶಾಲೆ ಕಡೆ ಹೋಗ್ತಿದ್ರು, ಈಗ ಮರಳಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಂದು ದಾಖಲಾತಿ ರೂಪದಲ್ಲಿ ಹೆಚ್ಚಾಗಿ ಶಕ್ತಿ ನೀಡ್ತಿದ್ದಾರೆ. ಸರ್ಕಾರಿ ಶಾಲೆಯ ಶಕ್ತಿಯನ್ನು ಬಹಳಷ್ಟು ಅದ್ಧೂರಿಯಾಗಿ ಭಾಳ ಅದ್ಭುತವಾಗಿ ನೀಡ್ತಿದ್ದಾರೆ. ಯಾರೂ ಕೂಡ ಸರ್ಕಾರಿ ಶಾಲೆಯನ್ನು ಆಂಗ್ಲ ಮಾಧ್ಯಮ ಸಿಗ್ತಿಲ್ಲ ಅನ್ನೋದ್ಬಿಟ್ಟು ತಿಳ್ಕೊಬಾರ್ದು. ಪ್ರತಿಯೊಬ್ಬರು ಪೋಷಕರು ನಮ್ಮ SPBS ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. HPBS ಶಾಲೆಯಲ್ಲಿ ಹಿರಿಯ ಮುಖ್ಯ ಶಿಕ್ಷಕರಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಇಲ್ಲಿ ಸುಮಾರು 750 ಮಕ್ಕಳು ಇಲ್ಲಿ ಶಿಕ್ಷಣ ಪಡಿತಾರೆ. ಇಲ್ಲಿ 1ರಿಂದ 5ನೇ ತರಗತಿವರೆಗೆ ಬೈಲಿಂಗ್ ವ್ಯವಸ್ಥೆ, ಇಂಗ್ಲೀಷ್ ಮೀಡಿಯಂ ವ್ಯವಸ್ಥೆ ಇದೆ. 6 ಮತ್ತು 7 ಕನ್ನಡ ಮೀಡಿಯಂ ವ್ಯವಸ್ಥೆ ಇದೆ. ಇಲ್ಲಿ LKG ಮತ್ತು UKG ಮಕ್ಕಳು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಸುಮಾರು 200 ಮಕ್ಕಳು LKG UKGಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. ನಮ್ಮ ಸ್ಟಾಫು ಸಹ 25 ಜನ ಸ್ಟಾಫ್ ಇದೆ. 5 ಜನ ಗೆಸ್ಟ್ ಟೀಚರ್, 20 ಜನ ಸರ್ಕಾರದಿಂದ ಅದನ್ನು ನಾವಿಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಈ ಒಂದು ನಮ್ಮ ಶಾಲೆಯಲ್ಲಿ ಎಲ್ಲ ಕೊಠಡಿಗಳು ಸಹ ಇದ್ದು ಇಲ್ಲಿ ಕೊಠಡಿಗಳ ಕೊರತೆ ಇದೆ. ಇಲ್ಲಿ 12 ಕೊಠಡಿಗಳಲ್ಲಿ ಸುಮಾರು 8 ಕೊಠಡಿಗಳ ಅವಶ್ಯಕತೆ ಇದೆ. ಜೊತೆಗೆ ಶೌಚಾಲಯ ಮತ್ತು ಅಕ್ಷರದಾಸೋಹ ಭವನ ಅತ್ಯಂತ ಅವಶ್ಯಕವಾಗಿ ನಮ್ಮ ಶಾಲೆಗೆ ಬೇಕಾಗಿದೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಒಂದು ದಾಖಲಾತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ. ಇದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ HPBS ಶಾಲೆ ದಾಖಲಾತಿಯಲ್ಲಿ ಕಂಡು ಬರುತ್ತದೆ. ಇದರಿಂದ ಎಲ್ಲ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಅಧಿಕಾರಿಗಳು ಸಹ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಶಾಲೆ ಇನ್ನೂ ನಮ್ಮ ಜಿಲ್ಲೆಯಲ್ಲೇ ಉತ್ತಮ ಮಟ್ಟಕ್ಕೆ ಇದನ್ನು ಕೊಂಡೊಯ್ಯಲು ಎಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಜೊತೆಗೆ ಸಹಕಾರವನ್ನು ಕೊಡುತ್ತೇವೆ ಎಂದು ನಮ್ಮ ಎಲ್ಲ ಅಧಿಕಾರಿಗಳು ನಮಗೆ ಭರವಸೆಯನ್ನು ನೀಡಿರುತ್ತಾರೆ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ HPBS ಶಾಲೆಯನ್ನು ದತ್ತು ಪಡೆದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀಯುತ ಅಧ್ಯಕ್ಷರಾದ ಪುರುಷೋತ್ತಮರವರಿದ್ದಾರೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಪುರುಷೋತ್ತಮ. ಕಳೆದ 3 ವರ್ಷದಿಂದ ನಾವು ಈ ಶಾಲೆಯನ್ನು ದತ್ತು ತಗೊಂಡ್ವಿ. ದತ್ತು ತೊಗೊಳೋದಕ್ಕೆ ಕಾರಣ ನಾವು ಈ ಶಾಲೆಗೆ ಕುವೆಂಪು ಜಯಂತಿ ಆಚರಿಸಲಿಕ್ಕೆ ಅಂತ ಬಂದಂಥವರು. ಕಾರಣ ನಮ್ಮ ಸ್ವಾರ್ಥ ವಿಚಾರವಾಗಿ ಮಕ್ಕಳ ಕಡಿಮೆ ಸಂಖ್ಯೆ ಇದೆ ಅಂದ್ಬಿಟ್ಟಿದ್ರೆ ಒಂದಷ್ಟು ಕಡಿಮೆ ದುಡ್ಡಿನಲ್ಲಿ ಕುವೆಂಪು ಜಯಂತಿನ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಬಂದಿದೆ.
ಬಂದಂಥ ಸಂದರ್ಭದಲ್ಲಿ ಒಂದು 19 ಮಕ್ಕಳಿದ್ವು. ಈ ಶಾಲೆಯಲ್ಲಿ ಈ ಹಿಂದೆ ಒಬ್ಬ ಮುಖ್ಯ ಶಿಕ್ಷಕರಿದ್ದರು. ಆ ಮುಖ್ಯ ಶಿಕ್ಷಕರು ಸರಿಯಾಗಿ ಶಾಲೆಯನ್ನು ನಿರ್ವಹಿಸ್ತಾ ಇರುವಂಥ ಕಾರಣ ನಾವು ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಗೆ ದೂರು ಕೊಡಲಾಗಿ ಆ ಮುಖ್ಯ ಶಿಕ್ಷಕರ ಬದಲಾವಣೆ ಆಯಿತು. ತದನಂತರ ಬಂದಂತಹ ನಮ್ಮ ಮಾಧು ಪ್ರಸಾದ್ರವರ ಜೊತೆಗೂಡಿ ನಾವು ಸಂಘ ಸಂಸ್ಥೆಯವರೆಲ್ಲ ಸೇರಿಕೊಂಡು ಒಂದಷ್ಟು ಬದಲಾವಣೆಗೆ ಪಣ ತೊಟ್ವಿ. ಪ್ರತಿಯೊಂದು ಮನೆಗೂ ನಾವು ಒಂದು ಜೋಳಿಗೆ ಮುಖಾಂತರ ಶಾಲೆಯ ದಾಖಲಾತಿ ಪ್ರವೇಶಾತಿನ ಹೆಚ್ಚಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಷ್ಟು ಸದಸ್ಯರು ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಬಂದು ನಾವು ಈ ಶಾಲೆಗೆ ನಾವು ಸೇರಿಸಿದ ನಂತರದಲ್ಲಿ ಈ ಶಾಲೆಗೆ ಮಾಧು ಪ್ರಸಾದನ ಒಬ್ಬ ಮುಖ್ಯ ಶಿಕ್ಷಕ ಶಾಲೆಯನ್ನು ಗುಣಮಟ್ಟದಲ್ಲಿ ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳುವಳಿಕೆ ತಗೊಂಡು ಈ ಶಾಲೆಯನ್ನು ಸಾಮೂಹಿಕವಾಗಿ ಸಮಾಜವನ್ನು ಯಾವ ರೀತಿಯೆಲ್ಲ ಸೇರಿಸ್ಕೊಂಡು ಶಾಲೆ ಕಟ್ಟಬಹುದು ಅನ್ನೋ ಒಂದು ತಳಹದಿ ಮೇಲೆ ಶಾಲೆಯನ್ನು ಕಟ್ಟಿದ್ವಿ. ಒಂದು ವರ್ಷಕ್ಕೆ ಒಂದು 100-150 ಮಕ್ಕಳು ಸೇರಿಕೊಂಡ್ವು. ಆಮೇಲೆ ನಮ್ಮದೇ ಸಂಘ ಸಂಸ್ಥೆಯ ರಮೇಶ್ ಅವ್ರನ್ನ ಕರ್ಕೊಂಬೋದು ನಾವು ಈ ಶಾಲೆಗೆ SDMC ಅಧ್ಯಕ್ಷರು ಮಾಡಿದ್ವಿ, ಶಾಲೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮಾಡಿದ್ವಿ. ಆಮೇಲೆ ಆದಂಥದ್ದು ಇತಿಹಾಸ. ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳಿಗೆ ಶೌಚಾಲಯ ಇರಲಿಲ್ಲ, ಒಳ್ಳೆ ಸುಸಜ್ಜಿತವಾದ ಕೊಠಡಿ ಸಹ ಇರಲಿಲ್ಲ. ನಾವು ಬಂದ ನಂತರ ನಾವೆಲ್ಲ ಸೇರಿಕೊಂಡು ಮಾಧು ಪ್ರಸಾದ್ ಆದಿಯಾಗಿ ಪ್ರತಿಯೊಬ್ಬರು ದಾನಿಗಳನ್ನ ಹುಡುಕಿ ಕರ್ಕೊಂಡ್ಬಂದು ಈ ಶಾಲೆಗೆ ಮೊಟ್ಟಮೊದಲು ಮಾಡಿದಂಥದ್ದು ನಾವು ಈ ಶೌಚಾಲಯ. ನಾವೇ ಕಲ್ಲು ಮಣ್ಣು ಹೊತ್ತಿ ಸಂಬಂಧಪಟ್ಟಂಥ ಈಗ ಶಿವರಾಮ್ ಅಂತ ಇದ್ದರು, ಪೋಷಕರ ಸಮಿತಿ ಮತ್ತು ರಕ್ಷಾ ಸಮಿತಿ ಇದು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು, ಹರೀಶ್ ಅಂತ ಇದ್ದರು, ಈ ಪುಷ್ಪಾ ಮೇಡಮ್ ಅಂತ ಇದ್ದರು, ಸುಮಾರು ಜನ ಸೇರಿಕೊಂಡು ಈ ಶಾಲೆನ ಬುನಾದಿ ಹಾಕಲಿಕ್ಕೆ ಒಂದು ಸಹಾಯ ಮಾಡಿದಂಥವ್ರು. ಈ ಹಿಂದೆ ಒಂದು ಕಹಾವತ್ತಿತ್ತು, ಒಂದು ಮಾತಿತ್ತು, ಏನಂತ ಅಂದರೆ ಒಂದು ಮಗು, ಒಂದು ಪೆನ್ನು, ಒಂದು ಶಾಲೆ, ಒಂದು ಅಭಿವೃದ್ಧಿ ಮಾಡಲಿಕ್ಕೆ. ಆದರೆ ಇಲ್ಲಿ ಈ ಶಾಲೆ ಕಟ್ಟಲಿಕ್ಕೆ 10 ಕೈಗಳು 100 ಕೈಗಳು ಕೈ ಜೋಡಿಸಿದ್ರು. ತದನಂತರ ಆದಂಥದ್ದು ಮೇಲ್ಗಡೆ ಈಗ ಸುತ್ತಮುತ್ತ ಇದ್ದಂಥ ಹಳೆಯ ಶಾಲಾ ಕೊಠಡಿಗಳೆಲ್ಲ ಶಿಥಿಲವಾಗಿತ್ತು. ಅದನ್ನು ತಗೊಂಬಂದು ನಾವೆಲ್ಲ ಹರಾಜು ಮಾಡಿ ಬಂದಂಥ ದುಡ್ಡಿನಲ್ಲಿ ಮೇಲ್ಗಡೆ ಒಂದು ದಾಸೋಹ ಭವನ ಕಟ್ಟಿಸಿದ್ವಿ. ದಾಸೋಹ ಭವನ ಕಟ್ಟಿದ ಮೇಲೆ ಈಗ ನಾವು ನಿಂತಿರುವಂಥ ರಂಗವೇದಿಕೆ ಪ್ರೈವೇಟ್ ವರ್ಕ್ಸ್ನಲ್ಲಿ ನಾವೆಲ್ಲ ಹೋಗಿ ಕೇಳ್ಕೊಳ್ಳಾಗಿ ಅವರ ಒಂದು ಸಹಾಯದಿಂದ ನಾವು ಒಂದೊಂದು ರಂಗಮಂದಿರನ ನಿರ್ಮಾಣ ಮಾಡಿದ್ವಿ. ರಂಗಮಂದಿರ ನಿರ್ಮಾಣ ಮಾಡಿದ ಮೇಲೆ ನಮಗೆ ಸಿಕ್ಕಿದಂಥವರು RN ಪ್ರಸಾದ್ ಅಂತ. RN ಪ್ರಸಾದ್ರವರು ಈ ಏನು ಬೇಗನೆ ದಾಸೋಹ ಭವನ ಮಾಡಿದ್ವಿ ಅದಕ್ಕೆಲ್ಲ ನೆಲ ಹಾಸನ ಹಾಕ್ಸ್ಕೊಟ್ರು. ಅದಾದಮೇಲೆ ಬಂದಂಥವರು ಈ ನಾರಾಯಣ್ ಅಂತ ಅನಿವಾಸಿ ಭಾರತೀಯರು ಅಮೇರಿಕಾದಲ್ಲಿದ್ದಾರೆ. ಅವರು ಒಂದು 70 ಲಕ್ಷ ವೆಚ್ಚದಲ್ಲಿ, ನೋಡಿ ನಿಮಗೆ ಕಾಣಿಸ್ತಾ ಇದೆ ರೆಸಾರ್ಟ್, 1 ಸ್ಕೂಲ್ ಅಟ್ ಅ ಟೈಮ್ ಅಂತ ಆ ಒಂದು ಸಂಸ್ಥೆ 70 ಲಕ್ಷ ವೆಚ್ಚದಲ್ಲಿ ನಮಗೆ 6 ಸುಸಜ್ಜಿತವಾದ ಕೊಠಡಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ 15 ಲಕ್ಷ ವೆಚ್ಚದಲ್ಲಿ ತುಂಬ ಚೆನ್ನಾಗಿ ಹೈಟೆಕ್ ಶೌಚಾಲಯವನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾಂಪೌಂಡ್ ಬೇಕಾಗುತ್ತೆ, ಒಂದು ಆರ್ಚ್ ಬೇಕಾಗುತ್ತೆ. ಸಂಬಂಧಪಟ್ಟಂಥ ನಮ್ಮ ಕ್ಷೇತ್ರದ ಸ್ಥಳೀಯ ಶಾಸಕರು ವಾಗ್ದಾನ ಮಾಡಿದ್ದಾರೆ, ಪಕ್ಕ ಶಾಲೆ ಕಾಲೇಜುಗಳಲ್ಲಿ ಕಟ್ತಾ ಇರುವಂಥ ಏನು ಗುತ್ತಿಗೆದಾರ ಇದ್ದಾನೆ ಅದೇ ಗುತ್ತಿಗೆದಾರ ನಮಗೆ ಮುಂದೆ ಕಾಂಪೌಂಡ್ ಕಟ್ಕೊಡ್ತಾನೆ. ಶಾಸಕರು ತಮ್ಮ ಖರ್ಚಿನಲ್ಲಿ ತಮ್ಮ ಒಂದು ಸ್ವಹಿತಾಸಕ್ತಿಯಿಂದ ಒಂದು ಆರ್ಚ್ ಮಾಡಿ ಒಂದು ಗೇಟ್ ಮಾಡಿ ಕೊಟ್ಟು ಈ ಶಾಲೆಗೆ ಭದ್ರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದಾರೆ ನೋಡಿ, ಈಗಾಗಲೇ ಈ ಶಾಲೆಯಲ್ಲಿ ಈ 2 ಕೊಠಡಿ ಇರುವಂಥ ಕೊಠಡಿನೂ ಸಹ ಯಾರೋ ಚಾಂಡಾಳರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಈ ಮನೆ ಕಟ್ಕೊಂಡಿದ್ದಾರೆ. ಸೊ ಇವೆಲ್ಲ ತೆರವಾಗಬೇಕು, ಮುಂದಿನ ದಿನಗಳಲ್ಲಿ ಇವೆಲ್ಲ ತೆರವಾಗಬೇಕು. ತೆರವಾದರೆ ಮಕ್ಕಳ ಸಂಖ್ಯೆ, ಮಕ್ಕಳು ಕೂರಲಿಕ್ಕೆ ಒಂದು ಕೊಠಡಿಗಳು ಸಹ ಅನುಕೂಲ ಆಗುತ್ತೆ. ಈ ಮೇಲ್ಗಡೆನೂ ಸಹ ಕೊಠಡಿ ಬರಬೇಕು. ನಾವೆಲ್ಲ ಸೇರಿ ಒಂದು ಅದಕ್ಕೂ ಸಹ ಮಾತನಾಡಿರೋದುಂಟು. ಹಾಗೆ ಈ ಹೊಸ ಸಂಸ್ಥೆಯವ್ರಿಗೂ ಸಹ ಮೇಲ್ಗಡೆ ಇನ್ನೊಂದು 6 ಸುಸಜ್ಜಿತವಾದ ಕೊಠಡಿಯನ್ನು ಕಟ್ಕೊಡಿ ಅಂತ ನಾವು ಸಹ ಕೇಳ್ಕೊಂಡಿದ್ದೇವೆ. ಹಾಗಾಗಿ ಈ ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ ನಾನು ನನ್ನ ತಂಡ ಜೊತೆಗೆ ಈ ಶಾಲೆನ ಅಭಿವೃದ್ಧಿ ಮಾಡಲಿಕ್ಕೆ ಮೂಲ ವ್ಯವಸ್ಥೆಯಲ್ಲಿ ಕಲ್ಪಿಸಿಕೊಟ್ಟಂಥವರು ಈ ಶಾಲೆಯ ಮುಖ್ಯ ಶಿಕ್ಷಕ ಡಾಕ್ಟರ್ ಮಾಧು ಪ್ರಸಾದ್. ಹಾಗಾಗಿ ಅವರ ಒಂದು ಹಿತಾಸಕ್ತಿ, ಅವರ ಒಂದು ಕಾಳಜಿ, ಅವರು ಏನು ಒಂದು ಸಂಕಲ್ಪ ಮಾಡಿ ಒಂದು ಸೃಷ್ಟಿ ಮಾಡಿಕೊಂಡಿದ್ರು ಶಾಲೆ ಈ ರೀತಿ ಇರಬೇಕು ಅಂತ, ಅದಕ್ಕೆ ನಾವು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಯವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕೆ ಜೀವ ತುಂಬುವಂಥ ಕೆಲಸ ಮಾಡಿ 700ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡಿ ತಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶವಾಗ್ತು ಅನ್ನೋದನ್ನು ಈ ಮೂಲಕ ತಮ್ಮ ವಾಹಿನಿ ಮೂಲಕ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಬರುವಂಥ ದಿನಗಳಲ್ಲಿ ಯಾರು ದಾನಿಗಳಿದ್ರೆ ಇಲ್ಲಿ ಒಂದು ಭಾಷಾ ಲ್ಯಾಂಗ್ವೇಜ್ ಲ್ಯಾಬ್ ಮಾಡಬೇಕು ಅಂತ ಹೇಳಿ ಕನ್ನಡದ ಒಂದು ಲ್ಯಾಬ್, ಅದಕ್ಕೆ ಯಾರ ದಾನಿಗಳು ಸಹಾಯಸ್ಥ ಮಾಡಿದ್ರೆ ಇಲ್ಲಿ ಜಾಗ ಇದೆ,
ಒಂದು ಲ್ಯಾಬ್ ಕಟ್ಕೊಳ್ತೀವಿ. ಕನ್ನಡ 15 ಕಿಲೋಮೀಟ್ರಿಗೂ ಭಾಷೆ ಬದಲಾಗುವಂಥ ಒಂದು ವ್ಯವಸ್ಥೆಗಳನ್ನ ನಾವೀಗ ನೋಡ್ಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ಭಾಷೆ ಯಾವ ರೀತಿ ಬದಲಾಗುತ್ತೆ, ಯಾವ ರೀತಿ ಅದನ್ನು ಬಳಸ್ಬೋದು, ಕನ್ನಡವನ್ನು ಯಾವ ರೀತಿ ಇನ್ನೂ ಮೇಲ್ದರ್ಜೆಗೆ ತಗೊಂಡು ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮಧುಪ್ರಸಾದ್ ಅವರು ಕನ್ನಡದ ಲ್ಯಾಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಭಾಷಾ ಲ್ಯಾಬು. ಅದಕ್ಕೂ ಸಹ ದಾನಿಗಳು ಯಾರು ಇರುವಂಥವ್ರಿದ್ದರೆ ತಮ್ಮ ಮಾಧ್ಯಮದ ಮುಖೇನ ನಾನು ಮನವಿ ಮಾಡ್ತಾ ಇರುವಂಥದ್ದು, ಇನ್ನೂ ಹೆಚ್ಚಿನ ರೀತಿ ಮಕ್ಕಳಿರೋದ್ರಿಂದ ಒಂದಷ್ಟು ಶೌಚಾಲಯಗಳು ಬೇಕು, ಹೆಚ್ಚಿನ ರೀತಿ ಕೊಠಡಿಗಳು ಬೇಕು. ಹಾಗಾಗಿ ದಾನಿಗಳು ದಯಮಾಡಿ ಸಹಾಯಹಸ್ತ ಕೊಟ್ಟಿರೋಂಥ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳನ್ನ ಸೇರಿಸ್ಕೊಂಡು ಪ್ರೋತ್ಸಾಹ ಕೊಟ್ಕೊಂಡು ನೀವು ಪುಣ್ಯ ಕಟ್ಕೊಳ್ಳುವಂಥದ್ದಾಗುತ್ತೆ. ದಯಮಾಡಿ ಇರ್ಕೊಂಡು ಕೈ ಜೋಡಿಸ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪತಿಯಿಂದ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಆದ್ಮೇಲೆ ಹುಣಸೂರು HPBS ಶಾಲೆ ಅಂದ ತಕ್ಷಣ ಹುಣಸೂರು ಜನತೆಗೆ ಒಂದು ಭಾವನಾತ್ಮಕ ಸಂಬಂಧ ತಿಳ್ಕೊತಿದೆ. ಯಾಕೆ ಅಂತಂದರೆ ಹುಣಸೂರಿನ HPBS ಶಾಲೆ ಇದೊಂದು ಪ್ರತಿಷ್ಠಿತ ಶಾಲೆ ಅಷ್ಟೇ ಅಲ್ಲ, ಪುರಾತನ ಶಾಲೆ, ಐತಿಹಾಸಿಕ ಶಾಲೆ, ಹುಣಸೂರಿನ ಸಾಂಸ್ಕೃತಿಕ ರಾಯಭಾರಿ ಮತ್ತು ಹುಣಸೂರಿನ ಕ್ರೀಡೆ, ಸಂಸ್ಕೃತಿ, ಶಿಕ್ಷಣ ಮುಂತಾದವುಗಳಿಗೆ ಹೆಸರಾಗಿದ್ದಂಥ ಶಾಲೆ. ಇಂಥ ಶಾಲೆ ಒಂದಷ್ಟು ಆಧುನಿಕ ಹೊಡೆತಗಳಿಗೆ ಸಿಕ್ಕಿ ನಲುಗ್ತಿದ್ದಂಥ ಸಂದರ್ಭದಲ್ಲಿ ನಾವು ಈ ಶಾಲೆಯನ್ನು ಮತ್ತು ಇಲ್ಲಿಯ ಜನರ ಭಾವನೆಗಳಿಗೆ ತಕ್ಕಂತೆ ಈ ಶಾಲೆಯನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ನಾವು ಬದಲಾವಣೆಯನ್ನು ಬಯಸಿದಾಗ ಈ ಶಾಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ, STMC, ಪೋಷಕರ ಸಮಿತಿ ಇವರೆಲ್ಲರ ಸಹಕಾರದಿಂದ ಮತ್ತು ಸಮುದಾಯದ ಸಹಭಾಗಿತ್ವ ಇವೆಲ್ಲವುಗಳನ್ನು ಒಳಗೊಂಡಂತೆ ಈ ಶಾಲೆ ಸಡನ್ಲಿ ಇದ್ದಕ್ಕಿದ್ದಂಗೆ 3 ವರ್ಷದಲ್ಲಿ ಅಭಿವೃದ್ಧಿಯನ್ನು ಕಂಡು ಇವತ್ತು ಮೈಸೂರು ಜಿಲ್ಲೆಯ ಅತ್ಯಂತ ಉತ್ತಮ ಶಾಲೆಯಾಗಿ, ಸರ್ಕಾರಿ ಶಾಲೆಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಂದು ಅತಿ ಹೆಚ್ಚು ಮಕ್ಕಳ ಸಂಖ್ಯೆಯನ್ನು ಹೊಂದಿರುವಂಥ ಶಾಲೆಯಾಗಿ ಮಾರ್ಪಾಡಾಗಿದೆ. ಈ ಶಾಲೆಗೆ ಮಕ್ಕಳ ಸಂಖ್ಯೆ ಹೆಚ್ಚಾದಂಗೆ ಮೂಲಭೂತ ಸಮಸ್ಯೆಗಳ ಕೊರತೆ ಉಂಟಾಗ್ತದೆ. ಈ ಕೊರತೆಗಳನ್ನ ನೀಗಿಸುವಂಥ ಅವಕಾಶಗಳನ್ನ ನಾವು ಮಾಡ್ಕೊತಾ ಬಂದಿದ್ದೀವಿ. ಅದಕ್ಕೋಸ್ಕರ ನಮಗೆ NGOಗಳು ತುಂಬ ನೆರವನ್ನು ನೀಡ್ತಾ ಇದ್ದಾರೆ. NGOಗಳ ಸಹಕಾರವನ್ನು ಪಡೆದು ಈ ಶಾಲೆನ ಹಂತವಾಗಿ ನಾವು ಅಭಿವೃದ್ಧಿಯನ್ನು ಪಡ್ತಾ ಇದ್ದೀವಿ. ಅದರಲ್ಲಿ ನಾವು ತುಂಬ NGOಗಳು ನಾವು ನೆನೆಸ್ಕೋಬೇಕಾಗಿದೆ. ಅದರಲ್ಲಿ WOSAT ಸಂಸ್ಥೆ ನಮಗೆ 1,40,00,000ದಲ್ಲಿ ಒಂದು ಶೌಚಾಲಯ ಮತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಮತ್ತು ಮೈಸೂರು ಮಿತ್ರರ ಕೂಟ ನಮಗೆ ಸಹಾಯವನ್ನು ಮಾಡಿದೆ. ಬೀಯಿಂಗ್ ಸೋಷಿಯಲ್ ಅನ್ನೋ ಒಂದು ಟೀಮ್ ನಮಗೆ ಸಹಾಯವನ್ನು ಮಾಡಿದೆ. ಒಡನಾಡಿ ಸಂಸ್ಥೆ ನಮಗೆ ಸಹಾಯವನ್ನು ಮಾಡಿದೆ. ಹುಣಸೂರು ಪ್ಲೇವುಡ್ ನಮಗೆ ಸಹಾಯವನ್ನು ಮಾಡಿದೆ. ಯುವ.com ಬ್ಯಾಂಗ್ಳೂರು ಈ ಥರದ NGOಗಳು ಹಲವಾರು ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಮತ್ತು ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಇವರೆಲ್ಲರ ನೆರವಿನಿಂದ ಈ ಶಾಲೆ ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗಿದೆ. ನಮ್ಮದು ನಮ್ಮ ಲಕ್ಷಣ ಏನಪ್ಪ ಅಂತಂದರೆ, ನಮ್ಮ ಗುರಿ ಒಂದೇ, ಹುಣಸೂರಿನ ಮಧ್ಯಮ ವರ್ಗದವರು, ಹಿಂದುಳಿದ ವರ್ಗದವರು ಮತ್ತು ತುಂಬ ಕಡಿಮೆ ಆರ್ಥಿಕತೆಯನ್ನು ಹೊಂದಿರುವಂಥ ಜನಕ್ಕೆ ನಾವು ಉತ್ತಮ ಗುಣಮಟ್ಟದ ಉನ್ನತವಾದ ಶಿಕ್ಷಣವನ್ನು ಕೊಡಬೇಕಂತ, ಮತ್ತು ಆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಳ ಮಾಡಿ ಹುಣಸೂರನ್ನ ಶೈಕ್ಷಣಿಕವಾಗಿ ಸುಧಾರಣೆ ಮಾಡಬೇಕು, ಮತ್ತು ಅವ್ರಿಗೆ ಆರ್ಥಿಕದ ಹೊರೆಯನ್ನು ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ನಮ್ಮ ಇಲಾಖೆ ಇದಕ್ಕೆ ಪೂರಕವಾಗಿ ಸಹಕಾರವನ್ನು ನೀಡ್ತಾ ಇದೆ. ಕಳೆದ ವರ್ಷ ನಾವು ಬೆಸ್ಟ್ STMC ಅವಾರ್ಡನ್ನು ಕೂಡ ತಗೊಂಡಿದ್ದೀವಿ. ಮತ್ತು ವೈಯಕ್ತಿಕವಾಗಿ ನನಗೂ ಕೂಡ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಇಲಾಖೆ ನೀಡಿದೆ. ಮತ್ತು ಈ ರೀತಿ ಹಲವಾರು ನಮ್ಮಲ್ಲಿ ಉತ್ತಮ ಶಿಕ್ಷಕರು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಲ್ಲಿ ನಾವು ಬದ್ಧರಾಗಿದ್ದೀವಿ. ನಿಮ್ಮ ಆಯ್ಕೆ ನನಗೆ HPBS ಶಾಲೆ ಆಗಿರಲಿ ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ಮತ್ತು ನೀವು ಹುಣಸೂರಲ್ಲಿ ಯಾವ ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡು ನೀವು ಹುಣಸೂರಿನ ಆಯ್ಕೆಯನ್ನು HPBS ಶಾಲೆಯನ್ನು ಮಾಡ್ಬೋದು ಅಂತೇಳಿ ನಾನು ಭರವಸೆಯನ್ನು ಕೊಡ್ತೀನಿ. ಮಾತನಾಡಿಸ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ಹುಣಸೂರಿನ ಕನ್ನಡ ಮಾಧ್ಯಮದಲ್ಲಿ ಇಡೀ ಮೈಸೂರು ಜಿಲ್ಲೆಗೆ ಹೆಸರಾಗಿರುವಂಥ HPBS ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶಿಕ್ಷಕರು ಈ ರೀತಿ ಇದ್ದಾರೆ. ಶ್ರೀಮತಿ ಮೇಡಮ್, ಶ್ರೀಮತಿ ವಸಂತಕುಮಾರಿ, ಶ್ರೀಮತಿ ಪುಷ್ಪ, ಶ್ರೀಮತಿ ಕಾಜಿಮಾ, ಶ್ರೀಮತಿ ರಾಧಿಕಾ, ಶ್ರೀಮತಿ ಶೋಭರಾಣಿ, ಶ್ರೀಮತಿ ಸುಧಾ ಟಿ, ಶ್ರೀಮತಿ ಆರೋಗ್ಯ ಮೇರಿ, ಶ್ರೀಮತಿ ಶಿಲ್ಪಾ, ಶ್ರೀಮತಿ ಕವಿತಾ, ಶ್ರೀಯುತ ಸುರೇಶ್ವರವರು ಹಿರಿಯ ಮುಖ್ಯೋಪಾಧ್ಯಾಯರು, ಡಾಕ್ಟರ್ ಚಂದ್ರರಾಜರವರು ಟೀಚರು, ಸೋಮಸುಂದರ್, ಕೃಷ್ಣಮೂರ್ತಿ, ಜಯರಾಮೇಗೌಡ, ಶ್ರೀಯುತ ನರಸಿಂಹ ಸರ್. ಮಧುಪ್ರಸಾದ್ ಅವರ ಇಲ್ಲಿ ಒಟ್ಟು ಎಷ್ಟು ಜನ ಶಿಕ್ಷಕರಿದ್ದಾರೆ? ಸೊ ನಾವಿಲ್ಲಿ 16 + 4 ಜನ ಶಿಕ್ಷಕರು, ಅಂದರೆ 19 ಜನ ಶಿಕ್ಷಕರಿಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಮತ್ತು 3 ಜನ D ಗ್ರೂಪು, 6 ಜನ ಅಡುಗೆಯವರು, ಮತ್ತು ಇನ್ನು ಹೊರ ಸಿಬ್ಬಂದಿ ಅಂತೇಳಿ ಇದ್ದರು. ಒಟ್ಟು ನಾವು 23 ಜನ ಸಿಬ್ಬಂದಿಗಳಿಗೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ.
ಸ್ನೇಹಿತರೆ, ಈಗ ತಾವೇನು ನೋಡ್ತಾ ಇದ್ದೀರಿ, ಹುಣಸೂರಿಗೆ ಅಂದರೆ ಮೈಸೂರು ಜಿಲ್ಲೆಗೆ ಮಾದರಿಯಾಗಿರುವಂತಹ HPBS ಶಾಲೆ. ಸುಮಾರು 100 ವರ್ಷಕ್ಕೂ ಅಧಿಕ ವರ್ಷಗಳಿಂದ ಇಲ್ಲಿ ಈ ಒಂದು ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ, ಎಲ್ಲರಿಗೂ ನಮ್ಮ ಮಿತ್ರರ ಮಿತ್ರ ವಾಹಿನಿಯ ಪರವಾಗಿ ವಂದನೆಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.